ಸರ್ ಆಮೇಲೆ ಈಗ ನವೆಂಬರ್ 21ರಂದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಪದಗ್ರಹಣ ಮಾಡ್ತಾರೆ ಅಂತ ತುಂಬಾ ಚರ್ಚೆಗಳಾಗ್ತಾ ಅಂತ ಯಾರು ಇಲ್ಲ. ಈಗ ನೀವು ಕೇಳದ್ ಇಲ್ಲ ಒಂದ್ ನಿಮಿಷ ನೋಡಿ ನೀವು ಇದೇ ನಮ್ಗೆ ಯಾವಾಗ್ಲೂ ಸಿಗಾಕ್ಸದ್ ನೀವೇನ್ ಹೇಳಿದ್ರಿ ಅವಾಗ್ಲೇ ಖರ್ಗೆ ಅವರು ಹಿಂಗೆ ಹೇಳಿದ್ರು, ಅದಕ್ಕೆ ಹೊಸಬಾಳೆ ಅವರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ? ಈ ವ್ಯಕ್ತಿ ಹಿಂಗೆ ಹೇಳಿದ್ರು, ಆ ವ್ಯಕ್ತಿ ಹಿಂಗೆ ರಿಯಾಕ್ಟ್ ಮಾಡಿದ್ರು, ನಿಮ್ದೇನ್ ರಿಯಾಕ್ಷನ್ ಅಂತ ಇಲ್ಲಿ ಯಾರು ಹೇಳಿದ್ದಾರೆ? ನಮ್ಮ ಯಾರು ಹೇಳಿದಾರೆ ಹೇಳಿ, ಬೆಂಬಲಿಗರಲ್ಲ. ಈಗ ನೀವ್ ಹೇಳಿದ್ರಿ ಆಯ್ಕೆ, ಈಗ ನನ್ ಬೆಂಬಲಿಗರು 100 ಹಾಕ್ತಾರೆ, ಅದಕ್ಕೆಲ್ಲ ಬೇರೆಯವ್ರು ರಿಯಾಕ್ಟ್ ಮಾಡಕ್ ಆಗ್ತದ? ಈಗ ಯಾರ ನಮ್ಮ ಚಿತ್ತಾಪುರ್ನ ನಮ್ಮ ಜನರು ನಮ್ಮ ಬಗ್ಗೆ ಏನೋ ಒಳ್ಳೆಯದು ಹಾರೈಸ್ತಾರೆ, ಅವ್ರೇನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ, ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲಿಗೆ ಕೇಳಕ್ಕಾಗತ್ತಾ? ಸೊ ನೀವು ಹೇಳ್ದಂಗೆ ನೀವು ದಯವಿಟ್ಟು ಅಧಿಕೃತವಾದಂತ ಯಾರು ನಮ್ಮ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ಈಗ ನಾವು ಮಾತನಾಡ್ಕೊಂಡಿದೀವಿ, ಮತ್ತಾಯ್ತು, ಮುಗೀತಲ್ಲ. ಡಿ ಕೆ ಸಾಹೇಬ್ರು ಹೇಳಿದ್ರಲ್ಲ, ಮತ್ ಮುಗೀತು. ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರು ಅದಕ್ಕೆ? ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳಿದ್ರು? ಅವ್ರಿಬ್ರು ಏನ್ ಹೇಳಿದ್ರು ಫೈನಲ್ ಅಷ್ಟೇ. ಗೊಂದಲ ಎಲ್ಲಿದ್ರೆ ಬಗೆಹರ್ಲಿಕ್ಕೆ, ಗೊಂದಲ ಇದ್ರೇನೆ ಗಂಟಿದ್ರೆ ತಾನೇ ಬಿಚ್ಚಕ್ಕೆ. ಗಂಟೆ ಇಲ್ಲ, ನೀವೇ ಹೇಳ್ತಾ ಇದ್ರೆ ಗಂಟಿದೆ ಅಂತ ನೋಡಿ, ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಅದೇ ನಾನು ಹೇಳ್ತಾ ಇರೋದು, ನೀವು ಹೇಳೋದು ಯಾವಾಗ ಕೇಳೋದು ಯಾವಾಗ ನನಗೆ ಕನ್ಫ್ಯೂಷನ್ನೇ ಮಾಡ್ಬಿಡ್ತೀರಾ. ನೀವು ಇಲ್ಲಿವರೆಗೂ ಹೇಳಿದ್ರಿ, ನೀವು ಹಿಂಗ್ ಹೇಳ್ತಾ ಇದಾರೆ ಸರ್ ಅದಕ್ಕೆ ರಿಯಾಕ್ಷನ್ ಕೊಡಿ ಅಂತಿದ್ದೀರಾ, ಅದಕ್ಕಿಲ್ಲ ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀರಾ. ನೋಡಿ, ಆಗ್ಲೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ ಕೆ ಸಾಹೇಬ್ರು ಇರ್ಬೋದು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಿದ್ರು ಹೈಕಮಾಂಡ್ ಅವ್ರ ತೀರ್ಮಾನ ಇದೆ, ಇದರಲ್ಲಿ ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ. ಇಟ್ ಈಸ್ ನಾಟ್ ಆಫ್ ಎನಿ ಯೂಸ್. ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಮೊನ್ನೆ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಬಂದ್ರು. ಈಗ ನಾಳೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಕೆಲವು ಬೆಂಬಲಿಗರ ಜೊತೆ ಹೋಗ್ತಿದ್ದಾರೆ. ತಪ್ಪೇನಿದೆ? ಇಲ್ಲ, ಮತ್ತೆ ಇನ್ಯಾರು ಕೊಡ್ತಾರೆ ಸರ್? ಮೋಹನ್ ಭಾಗವತ್ ಅವರ ಕೊಡ್ತಾರೆ. ಈಗ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಭಾಗವತ್ ಅವರಿಗೆ ಭೇಟಿ ಆಗ್ತಾರೆ. ದಿನೇಶ್ ಅವರು, ಬೇರೆಗೌಡರು, ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗ್ಬೇಕಲ್ಲ. ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ. ಈಗ ಒಂದ್ 2-3 ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ ಸಮಿಟಿಗೆ ಇನ್ವಿಟೇಷನ್ಗೆ. ಅದಕ್ಕೆ ಹೆಂಗ್ ಬಿಂಬಿಸ್ತೀರಾ ಮತ್ತೆ? ಈಗ ನಾಳೆ ಖರ್ಗೆ ಸಾಹೇಬ್ರು ಮನೆಗೆ ಬರ್ತಾರೆ, ಅಲ್ಲಿ ಹೋಗಿ ಮನೆಗೆ ಭೇಟಿ ಆದ್ರೂ ಮತ್ತೆ ನಾಳೆ ನೀವ್ ಹೆಂಗ್ ಬಿಂಬಿಸ್ತೀರಾ ಮತ್ತೆ? ಮರ್ಮ ಏನು ಅಂತ? ಏನು ಮರ್ಮ ಇಲ್ಲ, ಏನಿಲ್ಲ. ಇವ್ರೆ ಏನೇ ಇದ್ರು ಅವ್ರವ್ರ ಕರ್ಮ ಅಷ್ಟೇ, ಬಿಟ್ಬಿಡಿ, ಏನಿಲ್ಲ. ಅಧ್ಯಕ್ಷರ ಬದಲಾವಣೆ ಆಗ್ಬೇಕು, ಹೊಸಬ್ರು ನೇಮಕ ಆಗ್ಬೇಕು ಅನ್ನೋದು ಆಗ್ರಹ ಇದೆ. ಸತೀಶ್ ಜಾರಕಿಹೊಳಿ ಅವರು ಆದಿಯಾಗಿ ತುಂಬಾ ಜನ ನೋಡಿ, ಇದು ಆಗ್ಲೇ ಬಹಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕೂಡ ಹೇಳಿದ್ದಾರೆ. ನಾವೇನ್ ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಕಾಯ್ತಾ ಇದ್ವಿ, ಅವ್ರು ಯಾವಾಗ ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತಾನೆ ಹೇಳಿದ್ದಾರೆ. ಅವರ ಒಂದು ಈ ಸರ್ಕಾರ, ನಮ್ಮ ಪಕ್ಷ ವಾಪಸ್ ಅಧಿಕಾರಕ್ಕೆ ಬರ್ಬೇಕಂದ್ರೆ ಅವ್ರದ್ದಾದಂಥ ಅಪಾರವಾದಂಥ ಕೊಡುಗೆ ಇದೆ ಅಧ್ಯಕ್ಷರಾಗಿ. ಸೊ ಅವರು ಮತ್ತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಕೆ.ಸಿ. ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅದೇನಿದೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಅಲ್ಲಿ ಮೇಲೆ ಮಾತಾಡ್ಕೋತಾರೆ. ಬಟ್ ವಾಟ್ ಎವರ್ ಇಟ್ ಈಸ್, ಇಟ್ ವಿಲ್, ನಾವು ಜವಾಬ್ದಾರಿ ಕೊಟ್ಟಿದ್ರು, ಆ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಎಲ್ಲರೂ ಹೇಳಿದಾರಲ್ಲ. ನನಗೆ ಗೊತ್ತಿಲ್ಲ. ಇವ್ರು ನೀವು ಯಾರಾದ್ರೂ ಒಬ್ರು ಹಿಂಗೆ ಅಂತವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಹೇಳ್ಬೋದು. ಚರ್ಚೆಗೆ ಏನಂತೆ ಚರ್ಚೆ? ನಾವು ಈಗ ಸಾಮಾಜಿಕ ಜಾಲತಾಣದಲ್ಲೇ ಬೇರೆ ಇರ್ತದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೇ ಬೇರೆ ಇರ್ತದೆ, ಪ್ರಿಂಟ್ ಮೀಡಿಯಾದಲ್ಲೇ ಬೇರೆ ಇರ್ತದೆ. ಯಾವ್ದ್ಯಾವ್ದಕ್ಕೆ ಉತ್ತರ ಕೊಡ್ಲಿ ಹೇಳಿ ನೀವೇ? ನಮ್ಮಲ್ಲಿ ಚರ್ಚೆನೇ ಇಲ್ಲ ಮೇಡಮ್, ನಮ್ಮಲ್ಲಿ ಚರ್ಚೆನೇ ಇಲ್ಲ. ಈಗ ನೀವು ಈಗ ಇಲ್ಲಿ CM ಬದಲಾವಣೆ ಆದಾಗೆಲ್ಲ ಖರ್ಗೆ ಸಾಹೇಬ್ರ ಹೆಸರು ಬರ್ತದೆ, ಲೋಕಸಭಾ ಬಂದಾಗೆಲ್ಲ PM-ಗೆ ಹೆಸರು ಓಡ್ತದೆ. ಇವೆಲ್ಲ ನೋಡಿದೀವಿ ಸರ್, ಬಿಟ್ಬಿಡಿ ನಮ್ಗೆ ಯಾಕೆ. ಏನೇ ಇದ್ರು ಸರ್, ನಾವು ನಮ್ಮ ಚಿತ್ತಾಪುರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಏನೋ ಚಿತ್ತಾಪುರ ಅಭಿವೃದ್ಧಿಗೋಸ್ಕರ ಕಲಬುರಗಿ ಉಸ್ತುವಾರಿ ಸಚಿವರಿದ್ದೇನೆ. ಆ 2 ಕೆಲಸ ಈ ಸದ್ಯಕ್ಕೆ ನನ್ನ ಜವಾಬ್ದಾರಿ ಆಗಿದೆ.
ಅದನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸೋದು ನನ್ನ ಜವಾಬ್ದಾರಿ ಅಷ್ಟೇ. ಟನಲ್ ವಿಚಾರದಲ್ಲಿ ಬಿಜೆಪಿಯವರು ಪಾದಯಾತ್ರೆ ಶುರು ಮಾಡಿದ್ದಾರೆ. ಇವತ್ತು ಜನರ ಅಭಿಪ್ರಾಯ ಸಂಗ್ರಹಣೆ ಸಹಿ ಸಂಗ್ರಹಣೆ ಮಾಡಿದ್ದಾರೆ. ಇವ್ರಿಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ಸೆಂಟ್ರಲ್ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ರಂತೆ ಮತ್ತೆ ಇವರು? ವೆನ್ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಈಸ್ ಟೆಲಿಂಗ್ ಇಟ್ ಇಸ್ ಗುಡ್, ವಾಟ್ ಇಸ್ ದೇರ್ ಪ್ರಾಬ್ಲಮ್? ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ ಇದು ಚೆನ್ನಾಗಿದೆ ಅಂದರೆ. ಇದು ಹಿಂಗೆ ಹೇಳಿದ್ರಲ್ಲ, ಈಗ ನೀವು ಸ್ಟೀಲ್ ಫ್ಲೈ ಅವರು ಬೇಡ, ನೀವು ಮೇಲಿಂದನೂ ಹೋಗೋಕೆ ಇಷ್ಟ ಇಲ್ಲ, ಟನೆಲ್ ಮಾಡೋಣ ಅಂದರೆ ಟನೆಲ್ನಲ್ಲೂ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಹಾಂ, ಏನು ಹುಡುಗಾಟ ಇದು? ಇಫ್ ಆಮೇಲೆ ಏನು ಬ್ಲೂ ಪ್ರಿಂಟ್ ಸುಮ್ಮನೆ ದಿನ ಬಂದು ಪ್ರೆಸೆಂಟೇಷನ್ ತೋರಿಸೋದ್ರಿಂದ ಏನಾದರೂ ಆಗ್ತದ ಇವರೇ? ಏನಾದ್ರು ಸೊಲ್ಯೂಷನ್ ಅದು ಹೇಳಿದ್ದಾರೆ. ಅಟ್ಲೀಸ್ಟು ಅವರು ಯಾರು BJP ಅವ್ರು ಹೇಳಿದ್ದಾರೆ ಅಂದ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಕರೆಸಿ ಮಾತಾಡಿ, ನೋಡಪ್ಪ ಹಿಂಗಲ್ಲ, ನಿಮ್ಮ ಆಪ್ಷನ್ ಅಷ್ಟು ಸರಿ ಇಲ್ಲ, ಫೀಸಿಬಲ್ ಇಲ್ಲ ಅಂತ ಹೇಳಿದ್ಮೇಲೂ ಕೂಡ ಇವರು ಹಿಂಗೆ ಮಾಡಿದ್ರೆ ಇದು ರಾಜಕೀಯ ಅಷ್ಟೇ. ದೇ ಹ್ಯಾವ್ ನೋ ವಯಬಲ್ ಆ್ಯಂಡ್ ಕ್ರೆಡಿಬಲ್ ಸೊಲ್ಯೂಷನ್ಸ್ ಫಾರ್ ದ ಸಿಟಿ ಕೊಡಕ್ಕೆ. ಇವರು ಏನು ಇವರು ಮಾಡಲ್ಲ, ಮಾಡೋರಿಗೂ ಮಾಡಿಸಲ್ಲ. ಈಗ ನೀವೇ ಹೇಳಿ ಸರ್, ಕಳೆದ 4 ಟರ್ಮ್ನಲ್ಲಿ ಯಾರು ಸರ್ MP ಗಳು ಬೆಂಗಳೂರಿನಲ್ಲಿ? ಆಲ್ಮೋಸ್ಟ್ 16 to 20 years ಇಲ್ಲಿ MP ಗಳು ಯಾರಿದ್ದಾರೆ? BJP ಅವರೇ ತಾನೆ. 11 ವರ್ಷ ಆಯ್ತು. ಯಾವ ಒಂದು ನಯಾ ಪೈಸಾ ತರ ಯೋಗ್ಯತೆ ಇಲ್ಲ ಇವರಿಗೆ. ಇಲ್ಲಿ ಕುತ್ಕೊಂಡು ನಮ್ಗೆ ಹೇಳೋದು ಅಷ್ಟೇ. ಇಷ್ಟ ಇದ್ರೆ ಅಲ್ಲೋಗಿ ಹೇಳ್ರಿ. ಮತ್ತೆ ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಕ್ಲಿಯರ್ ಮಾಡಿ ಕೊಟ್ರಲ್ಲ, ಏನಕ್ಕೆ ಕೊಟ್ರು? ಸುಮ್ಮನೆ ಇದು ರಾಜಕೀಯ ಮಾಡೋಕ್ಕೆ ಅಷ್ಟೇ. ಇದು ಇದೇ ಹೀಗೆ ಮಾಡಿ ಲಾಸ್ಟ್ ಟೈಮ್ ಸ್ಟೀಲ್ ಫ್ಲೈ ಓವರ್ ಬೇಡ ಅಂದ್ಬಿಟ್ಟು ರಾಜೀವ್ ಚಂದ್ರಶೇಖರ್ ಅವರು ಏನು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಮಾಡಿದ್ರು, ಈ ನಿಮ್ಮ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ರು. ಇವಾಗ ಎಲ್ಲೋ ಹೋಗಿದ್ದಾರೆ ರಾಜೀವ್ ಚಂದ್ರಶೇಖರ್ ಅವರು. ಹೋಗಿ ಕೇರಳದಲ್ಲಿ PCC ಪ್ರೆಸಿಡೆಂಟ್ ನಿಮ್ಮ BJP ಪ್ರೆಸಿಡೆಂಟ್ ಆಗಿದ್ದಾರೆ. ಇವರು ಅಷ್ಟೇ ಸುಮ್ಮನೆ ಹಿಂಗೆ ಹೇಳ್ತಾರೆ, ಮತ್ತೆ ಹೋಗಿ ಎಲ್ಲಾದರೂ ಹೋಗಿ ಸೆಟ್ಲ್ ಆಗ್ತಾರೆ. ಅವರಿಗೆ ಬೆಂಗಳೂರು, ಕರ್ನಾಟಕ, ಕನ್ನಡಿಗರ ಬಗ್ಗೆ ಯಾವುದೇ ರೀತಿಯಾದಂಥ ಆಸಕ್ತಿ ಇಲ್ಲ. ಅಲ್ಲ ಸರ್, ರಾಷ್ಟ್ರೀಯ BJP ನಾಯಕರಿಗೂ ರಾಜ್ಯ BJP ನಾಯಕರು ಕೋಆರ್ಡಿನೇಷನ್ ಸಮಸ್ಯೆ ಇದೆಯಾ ಸರ್ ಈ ವಿಚಾರ? ಕೋಆರ್ಡಿನೇಷನ್ ಇಲ್ಲ ರೀ, ಕೋಆರ್ಡಿನೇಷನ್ ಅಂತ ಇಲ್ಲ. ಅಲ್ಲಿ ಅವರಿಗೆ ಕೀಮತ್ತೇ ಇಲ್ಲ. ಇವ್ರು ಯಾರಂತಾನೆ ಗೊತ್ತಿಲ್ಲ ಅವರಿಗೆ. ಸುಮ್ಮನೆ ಹೋಗೋದು, ಮನವಿ ಕೊಡೋದು, ಬರೋದು. ಈಗ ನೀವು ಹೇಳಿದ್ರಲ್ಲ, ವೆನ್ ನಿತಿನ್ ಗಡ್ಕರಿ ಜಿ ಅವರೇ ಹೇಳ್ತಾ ಇದ್ದಾಗ, ಇಲ್ಲ ನಾನೇ ಕೊಟ್ಟಿರೋದು ಐಡಿಯಾ, ಇಲ್ಲಿ ನಾವು ಸಿದ್ದರಾಮಯ್ಯ ಅವರಿಗೆ ಟನಲ್ ಮಾಡಿ ಬ್ಯಾಂಗ್ಳೂರ್ ಟ್ರಾಫಿಕ್ಕಿಗೆ ಒಳ್ಳೇದಾಗ್ಬೋದು ಅಂತ ಅವರು ಸಲಹೆ ಕೊಟ್ಟಿದ್ದಾರೆ ಅಂತ ಅವರೇ ಓಪನ್ ಆಗಿ ಹೇಳ್ತಾರೆ. ಇವ್ರ ಲೀಡರ್ಗಳು ಬಂದು ಸ್ಥಳೀಯ ಮುಖಂಡರು ಬಂದ್ಬಿಟ್ಟು ಇಲ್ಲ ಇದು ಸರಿ ಇಲ್ಲ ಅಂತಾರೆ. ಆದರೆ ನೀವು ಮಾತಾಡ್ಕೊಳ್ರಪ್ಪ, ನಮ್ಗೆ ಯಾಕೆ ಕಾಡ್ತೀರಾ? ನಮ್ಮ ಬೆಂಗಳೂರು ಜನರಿಗೆ ಯಾಕೆ ಕಾಡ್ತೀರಾ? ಒಂದು ಕಡೆ ನೀವೇ ಬ್ರ್ಯಾಂಡ್ ಬೆಂಗಳೂರು ಹಾಳಾಗ್ತಾ ಇದೆ, ಅದು ಇದು ಅಂತ ಹೇಳ್ತೀರಾ. ಮಾಡಕ್ಕೆ ಹೋದ್ರೆ ಹಿಂಗೆ ಮಾಡ್ತೀರಾ. ಅಟ್ಲೀಸ್ಟ್ ಪರಿಹಾರ ಏನಿದೆ ಅದನ್ನು ಹೇಳಿ. ಅದನ್ನು ಹೇಳಕ್ ತಯಾರಿಲ್ಲ. ಸುಮ್ಮನೆ ದಿನ ಬಂದು ಒಂದು PPT ತೋರಿಸೋದು, ಜನರಿಗೆ ಮಂಕ್ ಮಾಡೋದು ಅಷ್ಟೇ ಆಗಿದೆ ಇವ್ರದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.